ನಮಸ್ತೆ ಗೆಳೆಯರೇ, ಇಬ್ಬನಿ ನ್ಯೂಸ್ ಸ್ವಾಗತ. ಭರತ್ ಹುಣ್ಣಿಮೆಯ ಪ್ರಯುಕ್ತ ಲಕ್ಷಾಂತರ ಭಕ್ತಾದಿಗಳು ಉಚ್ಚಂಗಿಯಮ್ಮ ದೇವಿಯ ದರ್ಶನ ಪಡೆದರು. ಹರಪನಹಳ್ಳಿ ತಾಲೂಕಿನ ಉಚ್ಚಂಗಿದುರ್ಗ ಗ್ರಾಮದ ಶಕ್ತಿ ದೇವತೆಯಾದ ಉಚ್ಚಂಗಿಯಮ್ಮ ದೇವಿಗೆ ಭರತ್ ಹುಣ್ಣಿಮೆಯ ಪ್ರಯುಕ್ತ ವಿವಿಧ ರಾಜ್ಯ ಹಾಗೂ ಜಿಲ್ಲೆಗಳಿಂದ ಲಕ್ಷಾಂತರ ಭಕ್ತಾದಿಗಳು ಆಗಮಿಸಿ 3 ದಿನಗಳ ಕಾಲ ವಿಶೇಷ ಪೂಜೆ ಸಲ್ಲಿಸಿ ದರ್ಶನ ಪಡೆದು ಪುನೀತರಾದರು. ಉಚ್ಚಂಗಿಯಮ್ಮ ದೇವಿಯು ಇಂದು ಭಾನುವಾರ ಬೆಳಗ್ಗೆ ಆನೆ ಹೊಂಡಕ್ಕೆ ಹೋಗಿ ಹೊಳೆ ಪೂಜೆ ಮಾಡಿಕೊಂಡು ನಂತರ ದೇವಿಯನ್ನು ತನ್ನ ಮೂಲ ಸ್ಥಾನವಾದ ಗುಡಿ ತುಂಬಿಸಲಾಯಿತು. ನಂತರ ಭಕ್ತರು ಹೊಸ ಪಡ್ಲಿಕೆ ತುಂಬಿಸಿಕೊಂಡು ಬಂದು ದೇವಿಯ ದರ್ಶನ ಪಡೆದರು. ದೇವಿಗೆ ಹಣ್ಣು, ಕಾಯಿ, ನಿಂಬೆಹಣ್ಣು, ಉಡಿಹಕ್ಕಿಯನ್ನು ನೀಡಿದರು. ಭಕ್ತರು ದೇವಿಯ ದರ್ಶನಕ್ಕೆ ಹೋಗುವಾಗ ಉಚ್ಚಂಗಿಯಮ್ಮ ನಿನ್ನಾಲಕ್ಕು ಉಧೋ ಉಧೋ ಎಂದು ತಾಯಿಯ ನೆನೆಯುತ್ತಾ ಸಾಗಿದರು. 3 ದಿನಗಳ ನಡೆಯುತ್ತದೆ ಈ ಜಾತ್ರೆ. ಈ ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಸಾರಿಗೆ ವ್ಯವಸ್ಥೆ, ಸಿಸಿ ಕ್ಯಾಮೆರಾ, ಕುಡಿಯುವ ನೀರಿನ ವ್ಯವಸ್ಥೆ, ಪಾರ್ಕಿಂಗ್ ವ್ಯವಸ್ಥೆ, ಸ್ವಚ್ಛತೆ, ಆರೋಗ್ಯ ಇಲಾಖೆ, ಬರುವಂತಹ ಭಕ್ತಾದಿಗಳಿಗೆ ಅನ್ನದಾಸೋಹ ವ್ಯವಸ್ಥೆ, ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ಅಡಿಷನಲ್ ಎಸ್ಪಿ ಮಂಜುನಾಥ್, ಡಿವೈಎಸ್ಪಿ ಸಂತೋಷ್ ಚೌಹಾಣ್, ಸಿಪಿಐ ಮಹಾಂತೇಶ್ ಸಜ್ಜನ್, 12 ಜನ ಪಿಎಸ್ಐಗಳು, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮಡ್ರಳ್ಳಿ ಕೆಂಚಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯರು, ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು, ಧಾರ್ಮಿಕ ದತ್ತಿ ಇಲಾಖೆಯವರು ಸ್ಥಳದಲ್ಲಿ ಹಾಜರಿದ್ದರು. ವರದಿ ಮಹೇಶ್ ಅರಸೀಕೆರೆ. ಅಲ್ಲಿ ಅವ್ರು ನೀರು ಮಾಡ್ತಾರೆ ನೋಡಿ ಅಲ್ಲ ನಿಂತ್ಕೊಂಡು ಗಾಡಿ ಸರ್ ನಿಂತ್ಕೊಬಾರ್ದು. ಅದೇ ಮುಂದೆ ಇಲ್ಲಿ ಒಬ್ರು ರಕ್ತ ಬಂದಂತ ಭಕ್ತರು ಒಳಗಡೆ ಹೋಗ್ಬೇಕು. ಇಲ್ಲಿ ಲೈನ್ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೋದಂತ ಭಕ್ತರುಗಳು ಇಲ್ಲಿ ಕರ್ತವ್ಯ ರೋಡಲ್ಲಿ ಬಸ್ ಸ್ಟ್ಯಾಂಡ್ ಇದೆ. ಆ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ಬೇಕು. ಬಸ್ ಯಾವ ಬಸ್ ಇಲ್ಲಿ ಬರಲ್ಲ. ಭಕ್ತಾದಿಗಳು ಮುಂಚ ಆಟೋ ತರಬಾರ್ದು, ಕುಂತ್ಕೋಬೇಕು.